ಕಾಂತರಾಜ್ ವರದಿ ಪ್ರಕಾರ ಯಾರೆಷ್ಟು ಅದರ ಈಗಾಗಲೇ ಒಂದಿಷ್ಟು ವಾಸ ಬಿಡೋದು ನಮ್ಮ ಮೇಲ್ವರ್ಣ ಜಾತಿಗಳಿಗೆ. ಅದರ ಬದಲಾಗಿ ಮಾತ್ರ ಯಾರೂ ಮಾತಾಡ್ತಾ ಇಲ್ಲ. ಕಾಂತರಾಜ್ ವರದಿ ಪ್ರಕಾರ ಇನ್ನುಳಿದ ಯಾವುದೇ ಆಗಿರ್ಬೋದು, ಗುತ್ತಿಗೆದಾರರಿಗೆ ಈಗೇನು 4% ಕೊಡಬೇಕಂತ ಮಾಡಿದ್ದಾರೆ. ಈ 4% ಇದ್ದ ಎಷ್ಟು ಮಟ್ಟಿಗೆ ಲಾಭದಿಂದ ಕೊಡ್ತದೆ, ಏನು ಮಾಡ್ತದೆ ಅನ್ನೋದು ಈಗ ಹೇಳೋಕ್ಕಾಗೋದಿಲ್ಲ. ಆದರೂ ಸಹಿತ ಇದು ಎಷ್ಟೋ ಬೇಕಷ್ಟು 4% ಜನರ ಏನಿದ್ದಾರೆ ಈ ಎಲ್ಲ ಟೋಟಲಾಗಿ. ಅದ್ರಾಗ ಮುಸ್ಲಿಮರಿಗೆ ಹೆಚ್ಚಿನ ಪಾಲು ಹೋಗ್ಬೋದಿಲ್ಲ ಅಂತಲ್ಲ, ಯಾಕಂದ್ರೆ ಹೆಚ್ಚಾಗಿ ಅವರೇ ಇದ್ದಂಥವ್ರು ಇವತ್ತು. ಮತ್ತು ಉಳಿದವ್ರಂತ ಮೀಸಲಾತಿ ಎಷ್ಟು ಮಂದಿ ತೊಗೊಳ್ತಾರೆ ಬಿಡ್ತಾರೆ ಏನು ಗೊತ್ತಿಲ್ಲ. ಅದೇನೋ ಆಗಲಿ ಒಳ್ಳೆಯ ಹೆಜ್ಜೆ. OBC ಅಡಿಯಲ್ಲಿ ಮುಸ್ಲಿಮಿಗೆ ಮೀಸಲಾತಿ ನೀಡಿ ಅಂತ ನಮ್ಮ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಆದರೆ ನಮ್ಮ ವಿಶೇಷವಾಗಿ ಈ ಮುಸ್ಲಿಂ ವಿರೋಧಿ ಅಥವಾ ಹಲಾಲ್ ಅಂತ ಹೇಳಿದ ನಿಮಗೆ ಹಲಾಲ್ ಮಸೂದೆ, ಮುಸ್ಲಿಂ ವಿರೋಧಿ ನಮ್ಮ BJPಗೂ ಇದು ಹಲಾಲ್ ಮಸೂದೆಯಿಂದ ಕರ್ಕೊಂಡು ಆದಷ್ಟು ಇದನ್ನು ಪಾಸ್ ಹಂಗೆ ನೋಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು. ಆದರೆ ಅವರು ವಿಫಲರಾದರು ಅದರಲ್ಲೇ ಅಂತ ಇಷ್ಟು ಮಾತ್ರ ಹೇಳ್ಬೋದು. ಆದರೆ ಈ ಘಟನೆಯಿಂದ ಮುಂದಿನ ದಿನದಲ್ಲಿ ಏನೇನು ರಾಜಕೀಯ ಡೆವಲಪ್ಮೆಂಟ್ ಆಗ್ತಾವೆ ಅನ್ನೋದು ಅಷ್ಟು ಮುಖ್ಯದ. ಯಾಕಂದರೆ ಎಲ್ಲೋ ಇರಲಿ ಈ ಹಿಂದೂಗಳ ಹೆಸರಿನಲ್ಲಿರ್ತಂಥ ಜನರಿಗೆ ಇವರಿದ್ದಂಥವ್ರು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಮಸೂದೆ ಬೇಕಾಗಲಿಕ್ಕಿಲ್ಲ ಅನ್ನೋಂಥ ಮಾತದವ. ಆದರೂ 4% ಭಾಳ ಅಲ್ಲ ಅನ್ನೋದು ಸಿದ್ದರಾಮಯ್ಯರು ಮತ್ತು ಅವ್ರ ಜೊತೆಗಾರರ ಅಭಿಪ್ರಾಯ. ಒಟ್ಟಿನಲ್ಲಿ ಈಗಂತೆ ಈ ಮಸೂದೆ ಆಗ್ಯದ. ಇನ್ನು ಇದು ವಿಧಾನ ಪರಿಷತ್ತಲ್ಲೇ ಪಾಸ್ ಆಗಬೇಕು. ಅದು ಪಾಸ್ ಆದಾಗ ಮಸೂದೆ ಆಗುವಂಥದ್ದು. ಆದರೆ ಈ ಒಂದು ನಮ್ಮ ವಿಧಾನ ಪರಿಷತ್ತಲ್ಲಿ ಪಾಸ್ ಆಗೋ ಸಾಧ್ಯತೆಗಳಿದ್ದಾವೆ, ಭಾಳಷ್ಟು ವಿರೋಧ ಆಗಲಿಕ್ಕಿಲ್ಲ ಅನ್ನೋದು ನಮ್ಮ ಕಾಂಗ್ರೆಸ್ಸಿಗರ ಅಭಿಪ್ರಾಯ. ಹೀಗಾಗಿ ಕಾಂಗ್ರೆಸ್ಸಿಗರು ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯನವರು ಈ ಮೀಸಲಾತಿ ಬಗ್ಗೆ ಹೇಳ್ತೀರಪ್ಪ ಅಂದ್ರೆ ವಿಶೇಷವಾಗಿ ಅವರು ಈ ನಮ್ಮ ಉಳಿದ ವರ್ಣೀಯ ಜನಕ್ಕೆ ಮುಸ್ಲಿಮರಿಗೆ ಮೀಸಲಾತಿ ವಿರೋಧಿಸುವ BJP ಸದಸ್ಯರು ಸ್ವಲ್ಪ ಇತಿಹಾಸ ಓದಿಕೊಂಡ್ರೆ ಒಳ್ಳೆಯದು. ಸ್ವಲ್ಪ ಇತಿಹಾಸ ನೋಡ್ರಿಪ್ಪ ನೀವು, ಹಂಗೆ ಟೀಕಾ ಮಾಡೋಕೆ ಹೋಗ್ಬಾರ್ದು ಅಂತೇಳಿ ಈ BJPಗೆ ಟೀಕಾ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. BJPಯವರು ಆರೋಪಿಸ್ತಿರುವಂತೆ ಅದು ಧರ್ಮಾಧಾರಿತ ಮೀಸಲಾತಿಯೇ ಅಲ್ಲ. BJP